ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ತೊರವಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯವನ್ನು ನೋಡ್ಕೊಂಡು ಬರೋಣ. ಇದು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನಲ್ಲಿ ಬರುತ್ತೆ. ಹಿಂದೆ ನವರಸಪುರ ಅಂತ ಕರೀತಕ್ಕಂಥ ಸ್ಥಳವನ್ನೇ ಇಂದು ತೊರವಿ ಅಂತ ಕರೀತಾರೆ. ಈ ತೊರವಿಯಲ್ಲಿ ಈ ದೇವಸ್ಥಾನ ಇರೋದು. ಮಾರ್ಗ ಇದು ಆರ್ಚು. ದೇವಾಲಯದ ಮಹಾದ್ವಾರ ಪ್ರವೇಶಿಸಿದ ನಂತರ 8 ರಿಂದ 10 ಅಡಿ ತಗ್ಗಿನ ನೆಲಮಾಳಿಗೆಯಲ್ಲಿ ಗರ್ಭಗುಡಿ ಇದೆ. ಬಗ್ಗಿ ಗುಹಮಾರ್ಗದ ಮೂಲಕ ದೇವಾಲಯ ಪ್ರವೇಶಿಸಬೇಕು. 3 ಅಡಿ ಎತ್ತರದ ಶ್ರೀ ನರಸಿಂಹ ದೇವರು ಎಡಗಾಲು ಮಡಿಚಿ ಬಲಗಾಲು ಕೆಳಕ್ಕೆ ಬಿಟ್ಟು ಗರುಡನ ಮೇಲೆ ಕುಳಿತಿದ್ದು, ತೊಡೆಯ ಮೇಲೆ ಹಿರಣ್ಯಕಶಿಪವನ್ನು ಮಲಗಿಸಿ ಆತನ ಹೊಟ್ಟೆಯನ್ನು ಸೀಳಿ 2 ಕೈಗಳಿಂದ ಕರುಳುಗಳನ್ನು ಮೇಲಕ್ಕೆ ಎಳೆದಿರುವನು. ಉಳಿದ 6 ಕೈಯಲ್ಲಿ ಶಂಖ ಚಕ್ರಾದಿ ಆಯುಧಗಳಿವೆ. ಪೀಠ ಪ್ರಭಾವಳಿಯಲ್ಲಿ ಬಲಕ್ಕೆ ಶ್ರೀಲಕ್ಷ್ಮಿ ವಿಗ್ರಹ, ಎಡಕ್ಕೆ ಪ್ರಹ್ಲಾದರಾಜರ ವಿಗ್ರಹವೂ, ಮೇಲ್ಭಾಗದಲ್ಲಿ ಸುತ್ತಲೂ ದಶಾವತಾರ ವಿಗ್ರಹಗಳಿವೆ. ಹಿಂಭಾಗದಲ್ಲಿ ಚಕ್ರವಿದ್ದು ಮೂರ್ತಿಯು ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ. ಭೂಗತವಾಗಿದ್ದ ಮೂರ್ತಿಯನ್ನು ತೊರವಿಯಲ್ಲಿ ಪ್ರತಿಷ್ಠಾಪಿಸುವ ಹಿಂದೆಯೂ ವಿಸ್ಮಯ ಹಿನ್ನೆಲೆ ಇದೆ. ಅರ್ಚಕರೊಬ್ಬರ ಸ್ವಪ್ನದಲ್ಲಿ ಕಾಣಿಸಿಕೊಂಡ ಸ್ವಾಮಿಯು ಕೃಷ್ಣೆಯ ಪಾತ್ರದ ಗುಂಟ ಹಸಿ ಹುಲ್ಲನ್ನು ಚೆಲ್ಲುತ್ತಾ ನಡೆಯುವಂತೆಯೂ ಮತ್ತು ಯಾವ ಸ್ಥಳದಲ್ಲಿ ಹಸಿ ಹುಲ್ಲು ಜ್ವಲಿಸುವುದೋ ಅಲ್ಲಿ ಭೂಗತವಾದ ಮೂರ್ತಿ ದೊರೆಯುವುದೆಂದು ಸೂಚಿಸಿದರಂತೆ. ಅದರಂತೆ ಅರ್ಚಕರು ಕೃಷ್ಣೆಯ ಪಾತ್ರದ ಗುಂಟ ಹಸಿ ಹುಲ್ಲನ್ನು ಚೆಲ್ಲುತ್ತಾ ಹೊರಟರಂತೆ ಮತ್ತು ಯಾವ ಸ್ಥಳದಲ್ಲಿ ಹಸಿ ಹುಲ್ಲು ಜ್ವಲಿಸಿತೋ ಆ ಸ್ಥಳವನ್ನು ಅಗೆದರಂತೆ. ಆಗ ಅಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿ ದೊರೆಯಿತಂತೆ. ಎಲ್ಲಕ್ಕಿಂತ ವಿಶೇಷವೆಂದರೆ ಹೀಗೆ ದೊರೆತ ವಿಗ್ರಹದ ಮೇಲೆ ಅದೇ ತಾನೇ ಪೂಜೆ ಮಾಡಿದಂತೆ ಅಕ್ಷತೆ, ತುಳಸಿ, ಪುಷ್ಪಾದಿಗಳು ಕಂಡುಬಂದವಂತೆ. ಸ್ವಾಮಿಯ ಮೂರ್ತಿಯನ್ನು ತಂದು ತೊರವಿಯಲ್ಲಿ ಪ್ರತಿಷ್ಠಾಪಿಸಲಾಯಿತು. ಕುಮಾರ ವಾಲ್ಮೀಕಿ ತೊರವಿಯ ರಾಮಾಯಣವನ್ನು ಸ್ವಾಮಿಗೆ ಅಂಕಿತ ಮಾಡಿ ಬರೆದದ್ದು ಇಲ್ಲಿಯೇ. ರುದ್ರಾಂಶರಾದ ದುರ್ವಾಸ ಮುನಿಗಳು ಭೂಗತರಾಗಿದ್ದು ಇದೇ ನರಸಿಂಹಸ್ವಾಮಿಯನ್ನು ಪೂಜಿಸಿದ್ದರಂತೆ. ಇದರ ಪ್ರತೀಕವಾಗಿ ಗರ್ಭಗುಡಿಯ ಎದುರಿನಲ್ಲಿ ಈಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಭೀಮಾಶಂಕರ ದೇವಸ್ಥಜರ ಹತ್ತಿರದಲ್ಲಿಯೇ ಗಂಗೆಯ ಸಾನ್ನಿಧ್ಯವಿರುವ ಶ್ರೀ ನರಸಿಂಹತೀರ್ಥ ಎಂಬ ಕಲ್ಯಾಣಿಯೂ ಇದೆ. ಇಲ್ಲಿ ಪ್ರತಿ ವೈಶಾಖದಲ್ಲಿ ಉತ್ಸವ ನಡೆಯುವುದು. ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಹೋಗುವುದರಿಂದ ನಮಗೆ ಅಲ್ಲಿನ ಸಾತ್ವಿಕತೆಯನ್ನು ಗ್ರಹಿಸಲು ಬರುತ್ತದೆ ಮತ್ತು ದೇವಸ್ಥಾನಗಳಲ್ಲಿರುವ ಸಾತ್ವಿಕ ವಾತಾವರಣದಿಂದಾಗಿ ದೇವತೆಯ ಬಗ್ಗೆ ನಮ್ಮ ಭಕ್ತಿ ಭಾವವು ಹೆಚ್ಚಾಗಲು ಸಹಾಯಕವಾಗುತ್ತದೆ. ದೇವಸ್ಥಾನದಲ್ಲಿ ಪೂಜೆ, ಅಭಿಷೇಕ ಮುಂತಾದ ಧಾರ್ಮಿಕ ವಿಧಿಗಳ ಸಮಯದಲ್ಲಿ ಹಾಗೂ ಆರತಿಯ ಸಮಯದಲ್ಲಿ ದೇವತೆಯ ಪವಿತ್ರಕಗಳು ಅಂದರೆ ದೇವತೆಯ ಸೂಕ್ಷ್ಮಾತಿ ಸೂಕ್ಷ್ಮ ಚೈತನ್ಯಗಳು ದೇವತೆಯ ಮೂರ್ತಿಯ ಕಡೆಗೆ ಬಹಳಷ್ಟು ಪ್ರಮಾಣದಲ್ಲಿ ಆಕರ್ಷಿತವಾಗುತ್ತವೆ. ಇಂಥ ಸಮಯದಲ್ಲಿ ನಾವು ದೇವಸ್ಥಾನದಲ್ಲಿ ಉಪಸ್ಥಿತರಿದ್ದರೆ ನಮಗೆ ಆ ಪವಿತ್ರಕಗಳ ಲಾಭವಾಗುತ್ತದೆ. ಸ್ವಯಂಭೂ ಅಥವಾ ಜಾಗೃತ ದೇವಸ್ಥಾನಗಳಲ್ಲಿ ಹಾಗೂ ಸಂತರು ಕಟ್ಟಿಸಿರುವ ದೇವಸ್ಥಾನಗಳಲ್ಲಿ ಶಕ್ತಿ ಮತ್ತು ಚೈತನ್ಯದ ಪ್ರಮಾಣವು ಹೆಚ್ಚಿಗೆ ಇರುವುದರಿಂದ ಇಂಥ ದೇವಸ್ಥಾನಗಳ ದರ್ಶನಕ್ಕೆ ಹೋದರೆ ನಮಗೆ ಹೆಚ್ಚಿನ ಲಾಭವಾಗುತ್ತದೆ.
ಇಲ್ಲಿಯ ಅರ್ಚಕರಿಂದ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಶಾಲಿಗ್ರಾಮ ಶಿಲೆ ಆಯ್ತು ಫಸ್ಟಿಗೆ, ಇಲ್ಲ ಶಾಲಿಗ್ರಾಮ ಶಿಲೆ ಆಯ್ತು. ಅದು ಬರ್ಬರ್ತಾ ಮುಂದೆ ಜನರ ಹೆಚ್ಚಾಗ್ತಾರೆ ಮತ್ತು ಮಡಿ ಮೇಲಿಗೆ ಆಗಂಗಿಲ್ಲ. ಇದನ್ನು ತೊಗೊಂಡೋಗಿ ಕೃಷ್ಣಾ ನದಿ ಒಳಗೆ ವಿಸರ್ಜನೆ ಮಾಡಿರಿ. ವಿಸರ್ಜನೆ ಮಾಡಿ ಅಂದ್ಕೊಳ್ಳಿ ಮುಂದೆ ಪೂಜೆ ಹೆಂಗೆ ನಮ್ಮದು ಜೀವನ ಹೆಂಗೆ ಅಂತೇಳಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಹಿರಿಯರೊಳಗೆ ಒಂದು ಮತ್ತು ಸಪ್ಪದಾಗ ನರಸಿಂಹದೇವ್ರು ಬಂದು ಎಲ್ಲ ನೀವು ಕೃಷ್ಣಾ ನದಿ ಗುಂಟ ಹಸಿ ಹುಲ್ಲು ಒಕ್ಕತ್ತು ಹೋಗ್ರಿ, ಅಲ್ಲಿ ಎಲ್ಲಿ ಪ್ರಜ್ವಲಿಸ್ತದೆ ಒಂದು ಉರಿ ಹೇಳ್ತದೆ. ಆ ಹಸಿ ಉರಿಯಲ್ಲಿ ಎಲ್ಲಿ ಹೇಳ್ತದೆ ಅಲ್ಲಿ ಏನದ ಈ ಮೂರ್ತಿ ಸೌಮ್ಯ ಮೂರ್ತಿ ಸಿಗ್ತದೆ, ಅಲ್ಲಿ ತೊಗೊಂಡು ಹೋಗಿ ಆ ರೀತಿ ಮಾಡಿರ್ತದೆ. ಅದೇ ರೀತಿ ಇವರು ಕೃಷ್ಣಾ ನದಿ ಗುಂಟ ಚಿಮ್ಮಲಿಗೆ ಊರ ಗ್ರಾಮದೊಳಗೆ ದೇಶಪಾಂಡೆ ಹೊಲದಾಗ ಸಿಗ್ತದೆ, ಅಲ್ಲಿ ಒಕ್ಕತ್ತು ಹೋಗ್ತಾರೆ. ಅಲ್ಲಿ ಹಸಿ ಉರಿ ಆಗ್ತದೆ. ಅಲ್ಲಿ ತೆಗೆದು ನೋಡಿದ ಕೂಡ ಇನ್ನೂ ಈಗ ಪೂಜಾ ಮಾಡಿದಂಗಿತ್ತಂತ. ಆ ಭೂಮಿ ಆಗದು ನೋಡಿ ಮೂರ್ತಿ ತೆಗೆದಾಗ ಗಂಧ ಅಕ್ಷಂತ ಎಲ್ಲ ಹಾಕಿದಂಗೆ ಇತ್ತು. ಅದನ್ನು ತೊಗೊಂಬರ್ಬೇಕನ್ನೋದಕ್ಕೆ ಅಲ್ಲಿ ಊರಾಗಿನವ್ರು ಸ್ವಲ್ಪ ಇದು ಮಾಡ್ತಾರೆ, ಹೆಲ್ಡಪ್ ಮಾಡ್ತಾರೆ. ಎಲ್ಲ ಇದು ನಮ್ಮಲ್ಲಿ ಸಿಗ್ತದೆ, ಹೊಲದಾಗ ಸಿಗ್ತದೆ, ಅದಕ್ಕೆ ನಾವೇನದೆ ಇದನ್ನು ಇಲ್ಲೇ ಸ್ಥಾಪನೆ ಮಾಡ್ತೀವಿ, ನಮ್ಮಲ್ಲಿ ಬೇಕಂತ ಮತ್ತು ಅವ್ರು ಹಿರಿಯರೊಳಗೆ ಮತ್ತೊಂದು ಸ್ವಪ್ನ ಬಿತ್ತು. ಬರ್ತಾರೆ ಸ್ವಪ್ನ ಬಿದ್ದುಕೊಳ್ಳಿ, ಇಲ್ಲ ನೀವು ಏನೇ ಕಾರ್ಯಕ್ರಮ ಮಾಡ್ಬೇಕು, ನೀವು ಕುಲದೇವತಾಗಿ ನಾನು ತೊರೆಯೊಳಗೆ ಇರ್ತೀವಿ, ನೀವು ಅಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ನೈದ್ಯ ಮಾಡ್ಕೊಂಡು ಮುಂದೆ ನೀವು ಕಾರ್ಯಕ್ರಮ ಮಾಡಿ ಅಂದ್ಕೊಳ್ಳಿ. ಅಲ್ಲಿಂದ ಆ ಟೈಮ್ದಾಗ ಚಕಡಿ ಬಂಡಿ ಒಳಗೆ ಎತ್ತರ ಗಾಡಿ ತೊಗೊಂಡು ಊದಿಸ್ಕೊಂಡು ಬರ್ಸ್ಕೊಂಡು ತೊಗೊಂಬಂದು ಇಲ್ಲಿ ಗುಹಾದೊಳಗೆ ಸ್ಥಾಪನೆ ಮಾಡಿದ್ರು. ಈ ರೀತಿ ಸೌಮ್ಯ ಮೂರ್ತಿ ಸಿಕ್ಕದ. ಜೈತ್ರಿ ಜೋಶಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.